ಪಹಲ್ಗಾಮ್ನಲ್ಲಿ ಪ್ರಾಣವಹಿಸಿದಂತಹ ಮೆರವಣಿಗೆಯನ್ನ ಗೌರವಿಸ್ತಾ ಇದ್ದೇವೆ. ದಯಮಾಡಿ ನಿಂತಗಂತ ಎಲ್ಲ ಬಂಧುಗಳಿಗೆ ಮನವಿ, ಈ ಕಾರ್ಯಕ್ರಮ ಪಹಲ್ಗಾಮ್ನಲ್ಲಿ ಪ್ರಾಣವಹಿಸಿದಂತಹ ನಮ್ಮ ಭಾರತೀಯರು ಒಂದು ನಿಮಿಷ ದಯಮಾಡಿ ಮೌನಾಚರಣೆ ಮಾಡುವ ಮೂಲಕ ಈ ಕಾರ್ಯಕ್ರಮ ಆರಂಭವಾಗುತ್ತೆ. बोलो भारत माता की बोलो भारत माता की बोलो भारत माता की. ಪಹಲ್ಗಾಮ್ ಉಗ್ರರ ಅಟ್ಟಹಾಸವನ್ನು ವಿರೋಧಿಸಿ ಇವತ್ತು ತಾವರೆಕೆರೆಯಲ್ಲಿ ಎಲ್ಲ ಸಮುದಾಯದವರು ಸೇರಿ ಈ ವಿಶೇಷವಾದ ಮೌನ ಮೆರವಣಿಗೆಯನ್ನು ಮಾಡ್ತಾ ಇದ್ದೇವೆ. ಆತ್ಮೀಯ ಬಂಧುಗಳೇ, ಆತ್ಮವಚ್ಯುತವೆಂದು ಜನ್ಮಗಳು ಅಮರವೆಂದು ಮೃತ್ಯು ನಶ್ವರವೆಂದು ತಾಯಿ ಭಾರತಿಗೆ ಜಯವೆಂದು ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಜಗ್ಗದೆ ಕುಗ್ಗದೆ ಹಿಕ್ಕಿ ನಡೆ ಮುಂದೆ ಅಲ್ವಾ ಕುವೆಂಪು ಅವ್ರ ಮಾತನ್ನು ನೆನಪಿಸಿಕೊಂಡು ಈ ಮೌನ ಮೆರವಣಿಗೆ ಕುರಿತು ಕುಬೇರಣ್ಣವರು ನಮ್ಮ ಭಾಗದ ಮುಖಂಡರು ಮಾತನಾಡಬೇಕು ಅಂತ ಹೇಳಿ ಮನವಿ ಮಾಡ್ತಾ ಇದ್ದೇವೆ. ಆತ್ಮೀಯ ಎಲ್ಲ ದೇಶಭಕ್ತ ಮಹಾಶಯರೇ, ಏನು ಪಹಲ್ಗಾಮಕ್ಕೆ ತಾವೆಲ್ಲರೂ ಸಹ ಇವತ್ತು ತುಂಬ ಉತ್ಸುಕರಾಗಿ ಭಾಗಿಯಾಗಿದ್ದಕ್ಕೆ ಎಲ್ಲ ಹಿಂದೂ ಜಾಗೃತಿಯ ಸದಸ್ಯರಿಗೆ ಹಾಗೂ ನಾಗರಿಕ ಬಂಧುಗಳಿಗೆ ಉತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇಂಥ ಖಂಡನೀಯ ದೃಶ್ಯ ಅದು ದುರದೃಷ್ಟಕರ. ಹಾಗಾಗಿ ನಾವೆಲ್ಲರೂ ಸಹ ನಮ್ಮ ಭಾರತ ಸರ್ಕಾರವನ್ನು ಒತ್ತಾಯ ಮಾಡೋಣ, ಆದಷ್ಟು ಬೇಗ ಇಂಥ ನರಹಂತಕರಿಗೆ ಕೊನೆಯನ್ನು ಕಾಣಿಸಲಿ ಅಂತ ನಾವೆಲ್ಲರೂ ಸಹ ಪ್ರಾರ್ಥನೆ ಮಾಡ್ತಾ ಜೈ ಹಿಂದ್. ಕುಬೇರನವರಿಗೆ ಧನ್ಯವಾದಗಳು. ಇದೀಗ ಈ ಸಂದರ್ಭವನ್ನು ಕುರಿತು ನಮ್ಮ ಊರಿನ ಸಾಮರಸ್ಯದ ಮಠ ಹಠಯೋಗಿ ಕಾಳಪ್ಪ ಸ್ವಾಮಿ ಮಠದ ಪೂಜ್ಯರಾಗಿರ್ತಕ್ಕಂತಹ ಶ್ರೀ ಶ್ರೀ ರೇವಣಸಿದ್ದೇಯ ಗುರುಗಳು ಮಾತನಾಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ಹಲೋ ಭಾರತ್ ಮಾತಾ ಕಿ ವಂದೇ ವಂದೇ ವಂದೇ. ನೆಚ್ಚಿನ ಬಾಂಧವರೇ, ಇವತ್ತು ನಾವು ಎಲ್ಲರೂ ಕೂಡ ಹಿಂದೂಗಳು. ನಮ್ಮಲ್ಲಿ ನಾನು ಅದು ಇದು ಅನ್ನತಕ್ಕಂಥದ್ದನ್ನು ಬೇಡ. ಯಾಕಂದರೆ ಇವತ್ತು ನಾವು ಏನಾಗ್ತಾ ಇದ್ದೇವೆ ಅಂದರೆ, ನಾನು ಗೌಡ, ನಾನು ಲಿಂಗಾಯತ, ನಾನು ಬ್ರಾಹ್ಮಣ ಅಂತ ಭೇದಗಳನ್ನು ಪಟ್ಟು ನಾವು ಇವತ್ತು ಈ ಸ್ಥಿತಿಗೆ ಒಳಗಾಗ್ತಾ ಇದ್ದೇವೆ. ಯಾಕಂದರೆ ನಾವು ಎಲ್ಲರೂ ಕೂಡ ಒಂದೇ ಭಾರತ ಮಾತೆಯ ಮಕ್ಕಳು. ನಮಗೆ ಇರತಕ್ಕಂಥದ್ದು ಒಂದೇ ದೇಶ, ಅದು ಭಾರತ. ಇವತ್ತು ಎಲ್ಲರೂ ಕೂಡ ಇವತ್ತು ನಿಮಗೆ ಗೊತ್ತಿರತಕ್ಕಂಥ ವಿಚಾರ, ಭಗವಂತನ ದರ್ಶನಗೋಸ್ಕರ ಸ್ವರ್ಗ ಎಂಬತಕ್ಕಂಥ ಕಾಶ್ಮೀರದಲ್ಲಿನೇ ಇವತ್ತು ಏನೂ ಅರಿಯದಿರತಕ್ಕಂಥ 28 ಜೀವಿಗಳನ್ನು ಇವತ್ತು ಕಳ್ಕೊಂಡಿದ್ದೇವೆ. ಅದು ಯಾವುದರ ಫಲ ಅಂದರೆ, ನಾವು ಎಲ್ಲರೂ ಕೂಡ ಹಿಂದೂಗಳು ಒಂದಾಗದಿರತಕ್ಕಂಥ ಕಾರಣದಿಂದ. ಇವತ್ತು ಏನು ಆ ಮನಸ್ಥಿತಿಯ ಉಗ್ರಗಾಮಿಗಳು ಇದ್ದಾರೆ ಇವತ್ತು ನಮ್ಮ ಭಾರತದಲ್ಲಿ, ಅಂಥವರನ್ನು ಮೊದಲು ನಾವು ಎಲ್ಲರೂ ಸೇರಿಕೊಂಡು ಅವರನ್ನು ಮೊದಲು ದೇಶದಿಂದ ಹೊರಗಾಕಬೇಕು. ಇಲ್ಲ ಅಂಥವರ ವಿರುದ್ಧವಾಗಿ ಕಠಿಣವಾದಂಥ ಕ್ರಮಗಳನ್ನು ಜರುಗಿಸಬೇಕು. ಯಾಕಂದರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ವಿಚಾರ, ಇವತ್ತು ಮಧ್ಯಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಜಿ ಮುಖ್ಯಮಂತ್ರಿ ಆದಾಗಿನಿಂದ ಅಲ್ಲಿ ಎಷ್ಟೋ ಉತ್ತರ ಪ್ರದೇಶದಲ್ಲಿ ಎಷ್ಟೋ ಘಟನೆಗಳು ಇವತ್ತು ಕಮ್ಮಿ ಆಗಿದ್ದಾವೆ. ಅದಕ್ಕೆ ಕಾರಣ ಏನಪ್ಪ ಅಂದರೆ, ಅಲ್ಲಿ ಎಲ್ಲರೂ ಕೂಡ ಒಂದು ಎಂಬತಕ್ಕಂಥ ಭಾವನೆಯಿಂದ ನಡೀತಾ ಇದ್ದಾರೆ. ಆ ವಿಚಾರದಿಂದ ನಾವು ಹಿಂದೂಗಳು ಎಲ್ಲರೂ ಕೂಡ ಒಂದು
ಇವತ್ತೇನು ಕಾಶ್ಮೀರದಲ್ಲಿ ಏನು ನಡೆದಿದೆ ಆ ಘಟನೆ, ಅದು ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಮ್ಮ ಮೋದಿಯವರ ಅವರಿಗೂ ಕೂಡ ಹೋಗಬೇಕು ನಮ್ಮ ಸಂದೇಶ. ಇಂಥವರ ವಿರುದ್ಧವಾಗಿ ಕಠಿಣವಾದಂಥ ಕ್ರಮ ಕೈಗೊಳ್ಳಬೇಕು. ಈಗಾಗಲೇ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ ಈ ಮಾಧ್ಯಮಗಳಲ್ಲಿ, ಸಿಂಧೂ ನದಿಯ ನೀರನ್ನು ಹರಿಸದಿದ್ದರೆ ನಮ್ಮ ನೆತ್ತರ ಅಂದರೆ ರಕ್ತವನ್ನು ಹರಿಸ್ತೇವಂತ ಎಂಬತಕ್ಕಂಥ ಕೂಗು ಪಾಪಿಗಳನ್ನು ಹೇಳ್ತಾ ಇದ್ದಾರೆ, ಪಾಕಿಸ್ತಾನದ ಪಾಪಿಗಳು. ಅಂಥವರಿಗೆ ಅವರ ರಕ್ತ ಹರಿಸೋದಲ್ಲ, 1 ಗಂಟೆ ಅಲ್ಲ 1 ದಿನ ನಮಗೆ ಹಿಂದೂಗಳಿಗೆ ಅವಕಾಶ ಕೊಟ್ಟರೆ ಪಾಕಿಸ್ತಾನವೇ ಇಲ್ಲ ಈ ಜಗತ್ತಿನಲ್ಲಿ ಎಂಬತಕ್ಕಂಥದ್ದನ್ನು ನಾವು ತೋರ್ಪಡಿಸಬಹುದು. ಇವತ್ತು ಪಾಕಿಸ್ತಾನ ನಮ್ಮ ಭಾರತ ದೇಶದ ಕಾಲು ಭಾಗದಲ್ಲಿ ಕೂಡ ಯಾವುದರಲ್ಲಿ ಸರಿಸಮಾನ ಇಲ್ಲ. ಆದರೂ ಕೂಡ ಇವತ್ತಲ್ಲಿರತಕ್ಕಂಥ ಪಾಪಿಗಳು ಕೊಡತಕ್ಕಂಥ ಸಂದೇಶಗಳು ಏನಪ್ಪ ಅಂದರೆ, ಸಿಂಧೂ ನದಿ ನೀರು ಹರಿಸದಿದ್ದರೆ ರಕ್ತ ಹರಿಸ್ತೇವೆ, ಇಲ್ಲ ನಿಮ್ಮ ಹೆಣಗಳನ್ನು ತುಂಬುತ್ತೇವಂತ. ಭಾರತದಿಂದ ಆಕಸ್ಮಿಕವಾಗಿ ನೀರು ಬಿಡದೇ ಇದ್ದರೆ ಅವರ ಕುಡಿಲಿಕ್ಕೂ ಕೂಡ ನೀರು ಇಲ್ಲದೆ ಸಾಯತಕ್ಕಂಥ ಸ್ಥಿತಿ ಇವತ್ತು ಅವರಿಗಿದೆ. ಆದರೂ ಕೂಡ ಇವತ್ತು ಅವ್ರು ಏನು ಹೇಳ್ತಾರೆ, ಭಾರತವನ್ನು ನಾವು ಸೋಲಿಸ್ತೇವೆ ಎಂಬತಕ್ಕಂಥ ಮಾತಾಡ್ತಾ ಇದ್ದಾರೆ. ಇವತ್ತು ಎಲ್ಲರೂ ಕೂಡ ಇವತ್ತು ನಾವು ಏನು ಸೇರಿದ್ದೇವೆ ಈ ರೀತಿ ಎಲ್ಲ ಕಡೆ ಇದು ಮಾಡಿದರೆ ಖಂಡಿತ ಪಾಕಿಸ್ತಾನಗಳಿಗೆ ನಾವು ಬುದ್ಧಿ ಕಲಿಸಬಹುದು. ಆ ವಿಚಾರದಿಂದ ಇವತ್ತು ನಮ್ಮ ತಾವರೆಕೆರೆ ಗ್ರಾಮದಲ್ಲಿ ಎಲ್ಲ ಮುಖಂಡರು ಕೂಡ, ಎಲ್ಲ ಯುವಕರು ಎಲ್ಲರೂ ಕೂಡ ತುಂಬ ಆಸಕ್ತಿಯಿಂದ ಎಲ್ಲ ಸುತ್ತಲ ಗ್ರಾಮದವರು ಕೂಡ ಬಂದಿದ್ದೀರ. ಇದೇ ಒಗ್ಗಟ್ಟು ಪ್ರತಿ ಸಾರಿ ಕೂಡ ಹಿಂದೂಗಳಲ್ಲಿ ಇರಲಿ. ಅದರ ಜೊತೆಯಲ್ಲಿ ನಮ್ಮ ಚೆನ್ನನಹಳ್ಳಿ RSS ಕೇಂದ್ರದಿಂದಲೂ ಕೂಡ ಎಲ್ಲರೂ ಕೂಡ ಬಂದಿದ್ದಾರೆ. ಆ ವಿಚಾರದಿಂದ ಯಾವುದೇ ಕಾರ್ಯಕ್ರಮಗಳನ್ನು ಈ ರೀತಿ ನಡೆದಾಗ ಹಿಂದೂಗಳು ಒಂದಾದರೆ ಅವರಿಗೆ ಬುದ್ಧಿ ಕಲಿಸಬಹುದಂತ ಹೇಳ್ತಾ ಒಂದು 2 ನುಡಿಗಳನ್ನು ಮುಗಿಸ್ತೇನೆ. ಗುರುಗಳಿಗೆ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ ಒಂದೇ. ಒಂದು ನಿಮಿಷ ಸಂತೋಷ್ ಅವರು ಮಾತಾಡ್ತಾರೆ. ಭಾರತ್ ಮಾತಾ ಕಿ. ಪ್ರತಿ ಸಾರಿ ನಾವು ಅವಾಗವಾಗ ಒಂದಷ್ಟು ಪ್ರತಿಭಟನೆಗಳನ್ನ ಮಾಡ್ಕೊಳ್ತಾ ಇರ್ತೀವಿ ಬೇರೆ ಬೇರೆ ವಿಚಾರಗಳಲ್ಲಿ. ಆದರೆ ಈ ರೀತಿಯಾದಂಥ ಪ್ರತಿಭಟನೆ ಇನ್ಯಾವತ್ತೂ ಕೂಡ ಬರಬಾರ್ದು ಅಂತ ನಾನು ಕೇಳ್ಕೊಳ್ತೇನೆ. ಯಾಕಂದರೆ ನಾವೆಲ್ಲರೂ ನೋಡಿದ್ದೀವಿ, ಕಳೆದ 4-5 ದಿನಗಳಿಂದ ಇಡೀ ದೇಶದಲ್ಲಿ ಒಂದು ಸೂತಕದ ವಾತಾವರಣ ಆಗೋಗಿದೆ. ನಮ್ಮದೇ ಮನೆಯಲ್ಲಿ ಏನಾದರೂ ಒಂದಷ್ಟು ಅನಾಹುತಗಳು ಅವಘಡಗಳಾದರೆ ಎಷ್ಟು ಮಿಡಿತೀವೋ ಅಷ್ಟೇ ಆ ಒಂದು ನೋವು ನಾವೆಲ್ಲರೂ ಕೂಡ ಇಡೀ ದೇಶದಲ್ಲಿ ತೋರಿಸ್ತಾ ಇದ್ದೀವಿ. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪ್ರವಾಸಿನಿ ಅಂತ ಹೇಳ್ತೀವಿ ನಾವು ಶ್ಲೋಕದಲ್ಲಿ. ಅಂದರೆ ಯಾವ ನಾಡಲ್ಲಿ ಶಾರದಾ ದೇವಿ ಇದ್ದರು, ಯಾವ ನಾಡು ಯಾವ ನಾಡಿನಲ್ಲಿ ಕಾಶ್ಮೀರಿ ಪಂಡಿತರಿದ್ದರು, ಮತ್ತು ಯಾವ ನಾಡಿನಲ್ಲಿ ಅನೇಕ ವೇದ ಮಂತ್ರ ಘೋಷಗಳನ್ನು ಹೊರಬೇಕಾಗಿತ್ತು ಅಂಥ ನಾಡು ಇವತ್ತು ಬರೀ ಗುಂಡು, ಈ ರೀತಿಯಾದಂಥ ಕೊಲೆ ಸುಲಿಗೆ, ಈ ರೀತಿಯಾದ ವಿಚಾರಕ್ಕೆ ಸುದ್ದಿಯಾಗ್ತಿರುವಂಥ ಅತ್ಯಂತ ನೋವಿನ ಸಂಗತಿ. ನಮ್ಮೆಲ್ಲರಿಗೂ ಗೊತ್ತಿದೆ, ಸ್ವಾತಂತ್ರ್ಯ ಆದ ನಂತರ ಅನೇಕ ರಾಜರು ಭಾರತದ ಜೊತೆ ಒಕ್ಕೂಟದ ವ್ಯವಸ್ಥೆಗೆ ಬರಬೇಕು ಅಂತ ಯೋಚನೆ ಮಾಡಿದ್ರು. ಆ ಸಂದರ್ಭದಲ್ಲಿ ಹೈದರಾಬಾದಿನ ನಿಜಾಮ ಮತ್ತು ಕಾಶ್ಮೀರದ ರಾಜ ಮಾತ್ರ ನಾವು ಆ ಕಡೆ ಹೋಗ್ತೀವಿ, ಒಬ್ಬರೇ ನಿಂತ್ಕೊಳ್ತೀವಿ, ಆ ರೀತಿಯಾದಂಥ ದ್ವಂದ್ವ ನಿಲುವುಗಳನ್ನ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಹೈದರಾಬಾದ್ನ ಸರ್ದಾರ್ ವಲ್ಲಭಾಯ್ ಪಟೇಲರು ಮುಂದೆ ನಿಂತು ಭಾರತದೊಂದಿಗೆ ಆ ಹೈದರಾಬಾದ್ನ ಮರ್ಜ್ ಮಾಡಿದ್ರು. ಆದರೆ ಕಾಶ್ಮೀರದ ರಾಜ ಹರಿ ಸಿಂಗ್ ಇದಕ್ಕೆ ಒಪ್ಪಲಿಲ್ಲ. ಅಂಥ ಸಂದರ್ಭದಲ್ಲಿ ಮಾನ್ಯ ನೆಹರೂರವರು ಇದನ್ನು ಭಾರತದೊಂದಿಗೆ ಸೇರಿಸ್ತೀವಿ ಅಂತ ಹೇಳಿ ಆ ಒಂದು ವಿಚಾರವನ್ನು ಕೈಗೆತ್ತಿಕೊಂಡ್ರು. ಆದರೆ ಆ ವಿಚಾರ ಬೇರೆ ಯಾವೆಲ್ಲ ರಾಜ್ಯಗಳು ಸೇರ್ತೋ ಅದೇ ರೀತಿ ಸುಲಲಿತವಾಗಿ ನಡಿಬೇಕಾಗಿದ್ದಂಥ ವಿಚಾರ ಮಾನ್ಯ ನೆಹರೂರವರ ಕೈಗೆ ಸೇರಿ ಇಷ್ಟೆಲ್ಲ ಅಚಾತುರ್ಯ ಆಯಿತು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆರ್ಟಿಕಲ್ 370 ಈ ಎಲ್ಲ ವಿಷಯ, ಇಷ್ಟೆಲ್ಲ ಅನಾಚಾರ, ಅತ್ಯಾಚಾರ ಮತ್ತು ಇಷ್ಟೆಲ್ಲ ಕೊಲೆ ಸುಲಿಗೆ ಆಗ್ತಿರೋವಂಥದ್ದಕ್ಕೆ ಮೂಲ ಕಾರಣ ಆರ್ಟಿಕಲ್ 370. ಆದರೆ ಯಾವಾಗ ಈ 5-6 ವರ್ಷಗಳ ಹಿಂದೆ, ಈ 2-3 ವರ್ಷಗಳ ಹಿಂದೆ 370ನೇ ಆರ್ಟಿಕಲ್ ತೆಗೀತು ಈ ಸರ್ಕಾರ, ನಾವೆಲ್ಲರೂ ಅಂದ್ಕೊಂಡಿದ್ವಿ ಕಾಶ್ಮೀರ ಇನ್ನು ಚೆನ್ನಾಗಿದೆ, ಇನ್ಯಾವತ್ತೂ ಕಾಶ್ಮೀರದಲ್ಲಿ ಹಿಂದಿನ ವ್ಯವಸ್ಥೆ ಆಗಲ್ಲ, ಹಿಂದಿನ ಥರ ಆಗಲ್ಲ. ನಾವೆಲ್ಲರೂ ಕೂಡ 20ರಿಂದ ಕಾಶ್ಮೀರ ಸ್ಥಿತಿ ಹೇಗಿತ್ತು ಅಂತ ಪ್ರತ್ಯೇಕವಾದ ಸಂವಿಧಾನ ಇಡೀ ದೇಶದಲ್ಲಿ ಅರ್ಚಾಡ್ತಿದ್ದಾರೆ. ಕಾಶ್ಮೀರ ಭಾರತ್ ಮಾತಾ ಕಿ. ಸ್ವಾಗತ.
की हे भारत माता की वंदे 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 ಜಯವಾಗಲಿ ಜಯವಾಗಲಿ ನಮ್ಮ ಸೈನಿಕರಿಗೆ ಜಯವಾಗಲಿ 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 ನಮ್ಮ ಸೈನ್ಯರಿಗೆ ಜಯವಾಗಲಿ 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 ನಮ್ಮ ಸೈನ್ಯರಿಗೆ ಜಯವಾಗಲಿ 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 बोलो भारत माता की बोलो भारत माता की मातरम मातरम पाकिस्तान धिक्कार मातरम वंदे 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 ಜಯವಾಗಲಿ ಜಯವಾಗಲಿ ನಮ್ಮ ಸೈನಿಕರಿಗೆ ಜಯವಾಗಲಿ 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 ನಮ್ಮ ಸೈನ್ಯರಿಗೆ ಜಯವಾಗಲಿ 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 ನಮ್ಮ ಸೈನ್ಯರಿಗೆ ಜಯವಾಗಲಿ 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 बोलो भारत माता की बोलो भारत माता की मातरम मातरम पाकिस्तान धिक्कार मातरम
ಪೂಜ್ಯರಾಗಿರ್ತಕ್ಕಂತಹ ಶ್ರೀ ಶ್ರೀ ರೇವಣ ಸಿದ್ದೇಶ್ವರ ಗುರುಗಳಿಗೆ ನಿಮ್ಮ ಜೋರಾದ ಚಪ್ಪಾಳೊಂದಿಗೆ ಧನ್ಯವಾದ ತಿಳಿಸೋಣ. ದಯಮಾಡಿ ಇದೆಲ್ಲ ಆರಂಭ ಸೂರತ್ತು ಆಗಬಾರ್ದು. ಇದು ನಿರಂತರ ಜ್ಯೋತಿ, ನಿರಂತರ ಬೆಳಕು, ನಿರಂತರ ಪ್ರತಿಭಟನೆ, ನಿರಂತರ ಶಕ್ತಿ, ನಿರಂತರತೆಯನ್ನು ನಾವೆಲ್ಲರೂ ಕೂಡ ಕಾಪಾಡಿಕೊಳ್ಳೋಣ. ಈ ಸಂದರ್ಭದಲ್ಲಿ ಹಾಜರಿದ್ದು ನಿಮ್ಮ ಧ್ವನಿಯ ಮೂಲಕ, ನಡಿಗೆಯ ಮೂಲಕ, ನಿಮ್ಮ ಮಾತಿನ ಮೂಲಕ ನಿಮ್ಮೊಳಗಿನ ಆಕ್ರೋಶವನ್ನು ಹೊರಹಾಕಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ನಮ್ಮ ಬರಹದಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ, ಕೇಂದ್ರ ಸರ್ಕಾರಕ್ಕೆ ನಾವೆಲ್ಲರೂ ಕೂಡ ನಮ್ಮ ಬೀದಿಗಳಿಂದ, ಮನೆಗಳಿಂದ ಬರಿಬೇಕಾಗಿದೆ. ಕಣ್ಣಿಗೆ ಕಣ್ಣು, ಮುಳ್ಳಿಗೆ ಮುಳ್ಳು. ಕಣ್ಣಲ್ಲಿ ಮಾತಾಡ್ಸೋರಿಗೆ ಕಣ್ಣಲ್ಲಿ ಮಾತಾಡೋಣ, ಮುಳ್ಳಲ್ಲಿ ಮಾತಾಡಕ್ಕೆ ಬರೋರಿಗೆ ಮುಳ್ಳಲ್ಲೇ ನಾವು ಪ್ರತಿಭಟಿಸೋಣ. ಇದು ನಾವ್ಯಾರು ಕೂಡ ಭಾರತವನ್ನ ಹಿಂದಿನ ಹಾಗೆ ಅವರನ್ನು ಕೇಳಿ ಇವರನ್ನ ಕೇಳಿ ಕೋಳಿ ಕೇಳಿ ಮಸಾಲೆ ಹಾಕೋ ಕಾಲ ಹೋಯ್ತು. ಸ್ವತಂತ್ರವಾಗಿದ್ದೇವೆ, ಶಕ್ತಿಶಾಲಿಯಾಗಿದ್ದೇವೆ, ವಿಶ್ವದ 3ನೇ ಅರ್ಥ ಶಕ್ತಿಯಲ್ಲಿದ್ದೇವೆ ನಾವು. ದಯಮಾಡಿ ಪಾಕಿಸ್ತಾನದ ಮೂಲೆ ಮೂಲೆಗಳಲ್ಲಿ ನಮ್ಮೊಳಗಡೆ ಕಾಶ್ಮೀರದ ಗಡಿಗಳಲ್ಲಿರ್ತಕ್ಕಂಥ ಉಗ್ರರ ಸಂಹಾರಕ್ಕೆ ನರೇಂದ್ರ ಮೋದಿ ಅವರ ಸರ್ಕಾರ ಕೈ ಹಾಕಬೇಕು ಎನ್ನುವ ಧ್ಯೇಯ ವಾಕ್ಯದೊಂದಿಗೆ, ಧ್ಯೇಯ ಘೋಷದೊಂದಿಗೆ ಈ ಮೆರವಣಿಗೆಯನ್ನ, ಈ ಊರಿನ ಈ ಮೆರವಣಿಗೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಅಮ್ಮನವರ ದರ್ಶನ ಮಾಡಿ ತಾವೆಲ್ಲರೂ ಕೂಡ ತೆರಳಬೇಕು ಅಂತೇಳಿ, ಮೌನವಾಗಿ ತೆರಳಬೇಕು ಅಂತೇಳಿ ಮನವಿ ಮಾಡ್ತಾ ಇದ್ದೀವಿ. ಬೋಲೋ ಭಾರತ್ ಮಾತಾ ಕಿ ಜೈ! ಭಾರತ್ ಮಾತಾ ಕಿ ಜೈ! ಮಾತರಂ ವಂದೇ ಮಾತರಂ. ಜೈ ಭಾರತ್ ಮಾತಾ ಕಿ ಜೈ! ಭಾರತ್ ಮಾತಾ ಕಿ ಜೈ! ಭಾರತ್ ಮಾತಾ ಕಿ ಜೈ! ಜೈ ಶ್ರೀರಾಮ್! ಜೈ ಶ್ರೀರಾಮ್! ಜೈ ಶ್ರೀರಾಮ್! ನಮ್ಮ ಹತ್ರ ಪ್ಲೇ ಕಾರ್ಡ್ಸ್ ಎಲ್ಲ ಇದೆಯಲ್ಲ, ಹೊತ್ತು ದೇವಸ್ಥಾನ ಮುಂದೆ ಹೊತ್ತು ಮಾಡಿದ್ರೆ ನಾವು ತಾನು ಅದನ್ನ ದಾಟಿದ್ರೆ ಮುಂದೆ ಡಿಸ್ಪ್ಯಾಚ್